ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದ ನಂಬಿದರೆ ಭಯವಿಲ್ಲೆಂದೇ, ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ, ಯೋಗಿ ತ್ಯಾಗಿಗಳಲ್ಲಿ ವಿರಸವೂ ಬೇಡೆಂದೇ ಅಂಥೇಳಿ ಗರಗದ ಶ್ರೀಮಜ್ಜಗದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಹಳ ಸುಂದರವಾದಂಥ ಒಂದು ಉಪದೇಶವನ್ನು ನಮಗೆ ಮಾಡಿದ್ದಾರೆ. ಅವರು ಏನು ಹೇಳ್ತಾರಂದ್ರೆ, ಈ ಶರೀರ ಯಾವಾಗ ಜನ್ಮವನ್ನು ತಾಳಿ ಭೂಮಿಗೆ ಬಂತು, ಆವಾಗ ಸುಖ ಮತ್ತು ದುಃಖ ಎರಡೂ ಅದರ ಜೋಡಿ ಬೆನ್ನು ಹತ್ಯೆ ಬಂದವಂತವು. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ ಅಂತ ಹೇಳಿದರು. ಇಲ್ಲಿ ಏನು ಹುಟ್ಟಿ ಬಂತು, ಇದು ಅನುಭವಿಸಾಕ ಹುಟ್ಟಿ ಬಂದೈತ್ರಿ. ಅದರ ಹಿಂದೆ ಮಾಡಿದ ಪ್ರಾರಬ್ಧಾನುಸಾರವಾಗಿ ಸುಖದ ಟೈಮ್ಗೆ ಸುಖ, ದುಃಖದ ಟೈಮ್ಗೆ ದುಃಖ ಅನುಭವಿಸಾಕ ಬಂದೈತಿ. ಮತ್ತೊಂದು ಮಾತು ಹೇಳಿದರು, ಏನಂತಂದ್ರೆ, ಗುರುಪಾದವನ್ನು ನಂಬಿದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಎಷ್ಟು ಸರಳ ಮಾರ್ಗ ಹೇಳಿದ್ರು ನೋಡ್ರಿ. ಗುರುಪಾದವನ್ನು ನಂಬ್ರಿ. ಆ ಗುರುವನ್ನ ಏನು ಮಾಡ್ತಾನಪ್ಪ ಅಂದ್ರೆ, ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ನಿಮ್ಮ ಕುಲಗುರುಗಳು ಯಾರದಾರ ಅವ್ರನ್ನ ಗುರುತು ಹಿಡ್ಕೊಂಡು ಅವ್ರ ಧ್ಯಾನ ಮಾಡ್ಕೋತ ಇರೋದ್ರಿ. ಮಲ್ಕೊಂಡಾಗ, ಕುಂತಾಗ, ನಿಂತಾಗ ಸಿದ್ಧಾರೂಢ ಅಂತನ್ರಿ. ಹೆದರೋ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತಾರೆ ಏನಂತಂದ್ರೆ, ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದ ನಂಬಿದರೆ ಭಯವಿಲ್ಲೆಂದೇ, ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ. ನೋಡ್ರಿ, ಮೋಕ್ಷ ಬಂಧನ ಅಂದ್ರೆ ಮೋಕ್ಷ ಆಗದಂಗೆ ಆಗೋದು. ಹಂಗಾರೆ ಮೋಕ್ಷ ಬಂಧನಕ್ಕೆ ಕಾರಣ ಯಾವುದೈತಪ್ಪ ಅಂದ್ರೆ, ಕೆಟ್ಟ ಕೆಲಸ, ಪಾಪಕೃತ್ಯ. ಅದು ಮಂದಿ ದುಡ್ಡು ಅಪಹರಣ ಮಾಡೋದಿರಬಹುದು, ಮಂದಿಯ ನಿಂದ ಮಾಡೋದಿರಬಹುದು, ಪರಸ್ತ್ರೀಯರನ್ನು ಕಾಮಕ ದೃಷ್ಟಿಯಿಂದ ನೋಡೋದಿರಬಹುದು, ಬೇಕಾದಿರಬಹುದು. ಆ ಕರ್ಮಗಳು ಏನು ಮಾಡ್ತಾವಪ್ಪ ಅಂದ್ರೆ, ನಮ್ಮನ್ನು ಭವಬಂಧನದಿಂದ ಮುಕ್ತ ಆಗಕ್ಕೆ ಬಿಡುವುದಿಲ್ಲವು. ಅದಕ್ಕೆ ಅಂಥ ಕೆಲಸ ಮಾಡಿ ಆ ಕರ್ಮದೊಳಗೆ ಸಿಕ್ಕೊಳಕ್ಕೆ ಹೋಗಬೇಡ್ರಿ. ಮತ್ತೊಂದು ಮಾತು ಹೇಳಿದರೆ ಏನಂದ್ರೆ, ಯೋಗಿಗಳು, ತ್ಯಾಗಿಗಳು, ಮಹಾತ್ಮರು, ಸಾಧುಗಳು, ಸಂತರು, ಸತ್ಪುರುಷರು ಇದ್ರಪ್ಪ ಅಂದ್ರೆ ಅವ್ರ ಜೋಡಿ ಯಾವಾಗೂ ವೈರತ್ವ ಕಟ್ಕೋಬೇಡ್ರಿ. ಬೇಕಾದ್ರೆ ನಂಬ್ರಿ, ಬೇಡಾದ್ರೆ ಬಿಡ್ರಿ. ಅವ್ರನ್ನ ನಿಂದ ಮಾಡಕ್ಕೆ ಹೋಗ್ಬೇಡ್ರಿ. ಅವೇನು ಮಾಡ್ತಾನೆ ಬಿಡು, ಅವೇಂತ ಸ್ವಾಮಿ ಬಿಡಂತ ಯಾರಿಗೂ ಅನ್ನಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ನಂಬ್ರಿ, ಬೇಡಾದ್ರೆ ಬಿಟ್ಬಿಡ್ರಿ. ಸಂತ್ರದಾರ ಅನಿಸ್ತಪ್ಪ ಅಂದ್ರೆ, ಸ್ವಾಮಿಗಳದಾರಂತ ಅನಿಸ್ತಂದ್ರೆ, ಸತ್ಪುರುಷರದಾರಂತ ಅನಿಸ್ತಂದ್ರೆ, ಯೋಗಿಗಳಾದ ಅನಿಸ್ತಪ್ಪ ಅಂದ್ರೆ ಅವರನ್ನು ಆದಷ್ಟು ಗೌರವದಿಂದ ಕಾಣ್ರಿ. ಅವ್ರನ್ನ ಯಾವಾಗೂ ನಿಂದ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹುಟ್ಟಿ ಬಂದೇವಪ್ಪ ಅಂದಮೇಲೆ ಕಷ್ಟ ಬರೋದನ್ನರಿ. ಬೇಕಾದಂಥ ಕಷ್ಟ ಬಂದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಗುರುವಿನ ಮೇಲೆ ನಂಬಿಕೆ ಇಡೋನು. ನಾ ಏನು ಯಾವ ಮಠದ ಸ್ವಾಮಿನೂ ಅಲ್ಲ, ಸನ್ಯಾಸಿನೂ ಅಲ್ಲ, ಜ್ಞಾನಿನೂ ಅಲ್ಲ, ಯೋಗಿನೂ ಅಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಅಷ್ಟಾದ್ರೂ ಸಹಿತ ಪಡಬಾರದ ಕಷ್ಟಗಳನ್ನು ಜೀವನದೊಳಗೆ ನಾನು ಅನುಭವಿಸಿದ್ದೀನಿ. ನಾ ಪಟ್ಟಂಥ ಕಷ್ಟಗಳನ್ನು ಮತ್ತಾರೇ ಅನುಭವಿಸಿದ್ರೆ ಅವರಿಷ್ಟೊತ್ತಿಗೆ ಇರ್ತಿದ್ರೋ ಇಲ್ಲೋ ನನಗೂ ಗೊತ್ತಿಲ್ಲ. ಅಷ್ಟು ಕಷ್ಟವನ್ನು ಅನುಭವಿಸಿದ್ದೀನಿ. ಆದ್ರೂ ಸಹಿತ ಅಜ್ಜನ ಮೇಲೆ ನಂಬಿಕೆ ಇಟ್ಟ ನನ್ನ ಗುರುಗಳಾದಂಥ ನಿಂದರಗಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇವತ್ತಿನ ಮಟ್ಟನೂ ನಾ ಜೀವಂತ ಅದೀನಿ.
ನನಗಾದಂಥ ಅನುಭವ ನಿಮಗೆ ಹೇಳಕತ್ತೇನೆ ಅಷ್ಟೆ. ನಾ ಇಲ್ಲಿ ಉಪದೇಶ ಮಾಡಕತ್ತಿಲ್ಲ, ಬೋಧನೆ ಮಾಡಕತ್ತಿಲ್ಲ. ನಾ ಅನುಭವಿಸಿದಂಥ ವಾಸ್ತವತೆಯನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಅದಕ್ಕೆ ಯಾರೂ ಹೆದರಬೇಡ್ರಿ. ಬೇಕಾದಂಥ ಕಷ್ಟ ಬರಲಿ, ಗುರುವಿನ ಮೇಲೆ ನಂಬಿಕೆ ಇಡ್ರಿ. ಇನ್ನೊಬ್ಬರನ್ನ ನಿಂದ ಮಾಡೋಕ್ಕೆ ಹೋಗಬೇಡ್ರಿ. ಪಾಪ ಕೃತ್ಯಗಳನ್ನು ಮಾಡಬೇಡ್ರಿ. ನಮ್ಮ ಆರಾಧ್ಯ ದೇವರನ್ನು, ಗುರುವನ್ನು ಮನಸ್ಸಿನೊಳಗೆ ಸ್ಮರಣೆ ಮಾಡ್ಕೊತ ಇದ್ದೀವಪ್ಪ ಅಂದ್ರೆ ನಾವು ಈ ಭವಬಂಧನದಿಂದ ನಿಶ್ಚಿತವಾಗಿ ಮುಕ್ತರಾಗಿ ಹೋಗ್ತೀವಿ. ಬರೀ ದುಡ್ಡು ಗಳಿಸೋದು, ಸಂಪತ್ತು ಗಳಿಸೋದು ಎಲ್ಲ ನೋಡ್ರಿ. ಮಠ ಯಾಕೆ ಬೆಳೆಸ್ತಾರಪ್ಪ ಅಂತಂದ್ರೆ ವ್ಯವಹಾರ ಮಾಡೋಕ್ಕೆ ಬೆಳೆಸಕತ್ತಾರ್ರಿ ಭಾಳ ಮಂದಿ. ಬರೀ ಕಾಲೇಜಿಗೆ ಕಟ್ಸೋದು, ಸಂಸ್ಥೆಗಳನ್ನು ಕಟ್ಸೋದು, ಎಲ್ಲ ಸರ್ಕಾರದಿಂದ ಭಕ್ತರಿಂದ ದೇಣಿಗೆ ಕೊಡಿಸೋದು, ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ದೊಡ್ಡ ಬಂಗ್ಲೆಗಳು, ಐಷಾರಾಮಿ ಜೀವನ ನಡೆದೈತಿ. ನಾವು ಸನ್ಯಾಸಿಗಳು ಆಗೋದು ಬೇಡ, ಸ್ವಾಮಿಗಳು ಆಗೋದು ಬೇಡ. ನಮ್ಮಪ್ಪ ಸಿದ್ಧಾರೂಢನ ಒಂದು ನಾಮಸ್ಮರಣೆ ಮಾಡ್ಕೊತ ಆನಂದಪಟ್ಟ ಮುಕ್ತರಾಗೊಂಡ್ರಿ. ಬಂಧನದೊಳಗೆ ಸಿಲುಕೋದು ಬೇಡ. ಇವರೆಲ್ಲ ಕಟ್ಟಿಸಿ ಆ ಬಂಧನದೊಳಗೆ ಸಿಕ್ಕೊಂಡು ತಾವ ಮುಕ್ತರಾಗದಂಗೆ ಹೊಕ್ಕರ್ರಿ. ಹಂಗಾಗೋದು ಬೇಡ ನಮಗೆ. ನಾವು ಏನು ಮಾಡೋಣಪ್ಪ ಅಂದ್ರೆ ಆದಷ್ಟು ಆ ಸದ್ಗುರುವಿನ ಚಿಂತನೆ ಒಳಗಿರೋಣ. ಸಂತರನ್ನು, ಮಹಾತ್ಮರನ್ನು, ಸ್ವಾಮಿಗಳನ್ನು ಗೌರವಿಸೋಣ ಅಂತ ಹೇಳಿ ನವಲಗುಂದದ ಶ್ರೀಮದ್ ಜಗದ್ಗುರು ಅಜಾತನಾಗಲಿಂಗ ಮಹಾಸ್ವಾಮಿಗಳ ಪುರಾಣದೊಳಗೆ ನಾವೆಲ್ಲರೂ ಸಹಿತ ಇವತ್ತು 21ನೆಯ ಅಧ್ಯಾಯವನ್ನು ನೋಡೋದು. ಶ್ರೀಮದ್ ಜಗದ್ಗುರು ಅಜಾತನಾಗಲಿಂಗೇಶ್ವರಾಯ ನಮಃ. 21ನೆಯ ಅಧ್ಯಾಯ. ಪರಮಗುರು ಬಂಡಾಯ ಸೂಚನೆ ಅರುಹಿದನು ಕೊನ್ನೂರು ಪುರದೀಹ. ಶಿರಸಪ್ಪನೆಂಬವನಿಗೆ ಶಾಪವನಿತ್ತ ಸದ್ಗುರು ಅಂಥೇಳಿ ಈ ಒಂದು 21ನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಮರಣರಹಿತ ಮಾಪರೋಪಹಂ ಮಿರುಗು ಶಶಿಧರ ಮೀನರಥ ರಿಪು ಮುರಳಿಪತಿ ಮೂರಾಕ್ಷ ಮೆಡಗುಳ್ಳವನೇ ಮೇನಕೆಯ ವರಪುತ್ರಿ ಧವದನಃ ಮೈತ್ರನಿ ಮೋರವಾಹನ ಪಿತ ಮೋಕ್ಷದಾತನೇ ಹರಮೌಢ್ಯನಾಶಕನೇ ಮಂಗಲ ನೀಡು ಸಿತಗಾತ್ರ ಹರಿಯನಯನೇ ಹರಿನಾಂಕ ವದನಿಯೇ ಕರಿಗಮಣಿ ಕರಿವದನ ಜನನಿಯೇ ಶರಣರಕ್ಷಿಣಿ ಮರಣಮುಕ್ತಿನಿ ಧರಣಿಪಾಲಿನಿಯೇ ಉರಗಭೂಷಣಿ ಉರಗವೇಣಿಯೇ ನರಣಪಾಲಿನಿ ಸರಳವಾಹಿನಿ ಪರಮಪಾವನಿ ಪರಿ ಮೃಢಾನಿ ಪೊರೆಯನ್ನ ಜನನಿ ಅಂಥೇಳಿ ಪರಮೇಶ್ವರನನ್ನು, ಪಾರ್ವತಿಯನ್ನು ವಿಶೇಷವಾಗಿ ಗುಣಗಾನವನ್ನಗೈದು ಮಕರ ಬಾವುಟ ಚಂದ್ರ ಸದ್ಗುರು ವಕೀಲ ಮಹಿಮನು ಶಾಲಿವಾಹನ ಶಕದ 1780ನೆಯ ಸಂವತ್ಸರದಿ ಸಕಲ ಜನರಿಗೆ ಬರ್ಪ ಸಂಕಟ ಭಕುತರಿಗೆ ಮುಂಚಿತವೇ ತಿಳುಹಲು ಪ್ರಕಟಿಸಿದ ಲೀಲೆಯನು ಪ್ರತಿದಿನವೇಕ ತಿಂಗಳದೆ ಭವಜನ ಜಯಶಾಲಿ ಮಹಿಮೆಯ ದಾವ ಮನುಜಗೆ ತಿಳಿಯಲಿಕ್ಕೆಮ್ಮ ಭುವಳಯ ಕಲ್ಮಶವ ಕಳೆಯಲು ಬಂದ ಶಿವಯೋಗಿ ಸ್ತ್ರೀವೇಷಧಾರಣವ ಮಾಡುತ್ತ ಹಾವಭಾವ ವಿಲಾಸದಿಂದಲೇ ದೇವದೇವನ ಜಾತ ಸದ್ಗುರು ತನ್ನ ಪನಿಯೊಳಗೆ ಪಟ್ಟಿ ಕುಂಕುಮದ ಧರಿಸಿ ಕರದೊಳು ರಟ್ಟೆ ತನಕ ಕೊಲಯಲಗಳ ನೀಡುತ್ತಲೇ ದಿಟ್ಟ ಯೋಗೀಶ್ವರನು ಸಂಜೆಯವರೆಗೆ ಸಂಚರಿಸಿ ಕಟ್ಟ ಕಡೆಯಲ್ಲಿ ತನ್ನ ಕೈ ತುಂಬ ಬಿಟ್ಟ ಬಳೆಗಳನ್ನೆಲ್ಲ ಒಡೆಯುತ್ತ ಪಟ್ಟಿ ಕುಂಕುಮ ಒಳಿಸಿ ಹನಿ ಹನಿ ಗಟ್ಟಿಸುತ್ತಳುವ ತ್ಯಾಗಿ ಸದ್ಗುರು ತನ್ನ ಕಜ್ಜವ ಹೀಗೆ ಪ್ರತಿ ದಿವಸವೆಸಗುತ್ತಲೇ ತಾವು ಸಾಗುವನು ಮುಂದೊಂದು ತಿಂಗಳದವರೆಗೆ ಶ್ರೀ ಶಿವಯೋಗಿ. ಭೋಗಿಲಿಂಗನ ಲೀಲೆಯನ್ನು ಕಂಡಾಗಲಿದು ಹುಚ್ಚಾಟವೆನ್ನುತ್ತಾ ಸಾಗುತ್ತಿರಿ ಕೆಲ ದಿವಸಗಳು
ಗತಿಸುತ್ತ ಪೋಗಲ್ಕಿ ಬಂಡುಗಾರರು ಪುಂಡಶೂರರು ತಂಡದಿ ಜನರ ಕೂಡಿಸಿ ದಂಡಯಾತ್ರೆಯ ರಚಿಸಿದರು ಬಂಡಾಯ ಹೂಡಲಿಕೆ ಗಂಡುಗಲಿಗಳು ಸಮೂಹದೊಳನ್ನ ಗೊಂಡು ಬಂಡಾಯವನು ಧಾತ್ರಿಮಂಡಲದಿ ಹೂಡುತ್ತ ಲಭಿಮುಖ ರಾಧರ ಹವಕಿ ಅಂತ ಹೇಳಿಕಾರ ಈ ಒಂದು 21ನೆಯ ಅಧ್ಯಾಯವನ್ನು ಇಲ್ಲಿ ಆರಂಭ ಮಾಡ್ತಾರೆ. ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಏನಂತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ತ್ರಿಕಾಲಜ್ಞಾನಿಗಳಾಗಿದ್ದರವರು. ಅವರಿಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ಸಹಿತ ಗೊತ್ತಿತ್ತವರಿಗೆ. ಅವರು ಶಾಲಿವಾಹನ ಶಕೆ 1780 ಏನು ಸಿಪಾಯಿ ದಂಗೆ ಆತು, ಆ ಸಿಪಾಯಿ ದಂಗೆ ಆ ಒಂದು ಸೂಚನೆಯನ್ನು ಮೊದಲ ಕೊಟ್ರಂತ ನೋಡ್ರಿ. ಹೆಂಗಪ್ಪ ಅಂತಂದ್ರೆ ಒಂದು ತಿಂಗಳ ಮೊದಲ ಹೆಣ್ಮಕ್ಳ ವೇಷ ಹಾಕೋತಿದ್ರಂತ್ರಿ ಇವರು. ಸೀರೆ ಉಟ್ಕೊಂಡು ಮೊಣಕೈ ಮಟ್ಟ ಕೈ ತುಂಬ ಬಳಿ ಹಾಕ್ಕೊಂಡು ಹಣೆ ತುಂಬ ದೊಡ್ಡ ಕುಂಕುಮ ಹಸಿರು ಸೀರೆ ಉಟ್ಕೊಂಡು ಊರೆಲ್ಲ ಅಡ್ಡಾಡಿ ಕಡೀಕ ಸ್ಮಶಾನಕ್ಕೆ ಹೋಗಿ ಸಂಜಿಕೆ ಬಳಿಯೆಲ್ಲ ಕೈಯಾಗಿನ ಒಡೆದ ಹನಿ ಮೇಲಿನ ಕುಂಕುಮ ಅಳಿಸ್ಕೊಂಡು ಜೋರು ಧ್ವನಿ ಮಾಡಿ ತಾಸುಗಂಟ್ಲೆ ಅಳ್ತಿದ್ರಂತ. ಅದನ್ನು ನೋಡಿ ಒಂದಿನ 2 ದಿನ ಅಲ್ರಿ, 1 ತಿಂಗಳ ದಿನ ಹಿಂಗೆ ಮಾಡೋದು. ಸೀರೆ ಉಟ್ಕೊಳ್ಳೋದು, ಬಳಿ ಹಾಕ್ಕೊಳ್ಳೋದು, ಹಣೆ ತುಂಬ ಕುಂಕುಮ ಹಚ್ಕೊಳ್ಳೋದು, ಊರು ತುಂಬ ಅಡ್ಡಾಡೋದು, ಸಂಜೆಗೆ ಸ್ಮಶಾನದೊಳಗೆ ಹೋಗಿ ಬಳಿ ಹೊಡೆದು ಕುಂಕುಮ ಅಳಿಸ್ಕೊಂಡು ಅಳೋದು. ಮಂದಿ ಅನ್ನಕತ್ರು ಇದೇನೋ ಹುಚ್ಚಾಟ ಅಂತಂದರು. ಕೆಲವು ಮಂದಿ ಅಂದರು ನಾಗಲಿಂಗ ಮಹಾಸ್ವಾಮಿ ಅವತಾರಿ ಪುರುಷರು, ಅವ್ರ ಇಚ್ಛಾ ಏನಾಯ್ತು ಯಾರಿಗೂ ಗೊತ್ತೋ ಏನಾಯ್ತು ಅಂತ ಹಂಗೂ ಅಂದರೆ ಕೆಲವು ಮಂದಿ. 1 ತಿಂಗಳದೊಳಗಂದ್ರೆ ಏನಾಗ್ಬಿಡ್ತು ಅಂತಂದ್ರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ದೇಶಭಕ್ತರೆಲ್ಲ ಕೂಡಿ ಪ್ರತಿಭಟನಾ ಯುದ್ಧ ಅಂತೇಳಿ ಸಾರಿಬಿಟ್ರು. ಅದು ಸಿಪಾಯಿ ದಂಗೆ. ಎಷ್ಟು ಶೌರ್ಯದಿಂದ ನಮ್ಮ ಭಾರತೀಯರು ಸಿಪಾಯಿಗಳು ಹೋರಾಡಿದ್ರೂ ಸಹಿತ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿರುವಂಥ ಬ್ರಿಟಿಷರ ಮುಂದೆ ಅವರು ಸೋಲಬೇಕಾತು, ಸಾಯಬೇಕಾತು. ಅದಕ್ಕೆ ಭಾರತ ದೇಶದ ಭಾಳ ಜನ ಸಿಪಾಯಿಗಳು ದೇಶಭಕ್ತರು ಮರಣವನ್ನು ಹೊಂದಿದರು. ಆವಾಗ ಅವರ ಹೆಣ್ಮಕ್ಳೆಲ್ಲರೂ ಸಹಿತ ಬಳೆ ಹೊಡ್ಕೊಳ್ಳೋದು, ಕುಂಕುಮ ಅಳಕಿಸ್ಕೊಳ್ಳೋದು, ಜೋರು ಧ್ವನಿ ಮಾಡಿ ಅಳೋದು ಎಲ್ಲ ಕಡೆ ಗೋಚರ ಆಗಕತ್ತು. ಆವಾಗ ಭಕ್ತರಿಗೆ ಗೊತ್ತಾಯ್ತು ಏನಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು 1 ತಿಂಗಳ ಹಿಂದೆ ಏನು ಮಾಡಿದ್ರೋ ಅದನ್ನು ನಾವು ಪ್ರತಿಯೊಂದು ಊರೊಳಗೆ ಕಾಣಕತ್ತೀವಿ. ಅಂದಮೇಲೆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಮುಂದಾಗುವಂತಹ ಬರುವಂತಹ ಈ ಆಪತ್ಕಾಲ ಅವ್ರಿಗೆ ಗೊತ್ತಾಗಿನ ಹಿಂಗೆ ಮಾಡಿದ್ರು ಅಂತ ಹೇಳಿಕಾರ ಆ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಅಲ್ಲಿ ಜನರಿಗೆಲ್ಲ ತಿಳಿದು ಮಹಾಸ್ವಾಮಿಯನ್ನು ಸ್ಮರಿಸಿ ನೀನೇ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡ್ಬೇಕಪ್ಪ ಅಂತ ಹೇಳಿಕಾರ ಬೇಡಿದ್ರಂತ. ಧಾರವಾಡ ಜಿಲ್ಲೆ ಒಳಗೆ ಬರುವಂತಹ ಈ ಒಂದು ನರಗುಂದ ತಾಲೂಕ ಅಲ್ಲಿ ಕೊಣ್ಣೂರು ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಧಾರವಾಡದ ಜಿಲ್ಲೆಯೊಳು ಮಯೂರಪುರ ತಾಲೂಕಿನೊಳು ಕೊಣ್ಣೂರೆಂಬ ಪುರಿಯಲ್ಲಿ ಶಿರಸಪ್ಪನೆಂಬ ಪತ್ತಾರ ಮಾರಜನಕನ ಭಕ್ತನವನತಿ ಪಾರಮಾರ್ಥಿಕ ಜ್ಞಾನನಿಧಿ ಬಂಗಾರ ಕಜ್ಜದಿ ಖ್ಯಾತಿವರ ನಿಷ್ಣಾತ ಪರಿಪೂರ್ಣ ಅಂಥೇಳಿ ಪರಮಪರತರ ನಾಗಲಿಂಗೇಶ್ವರನು ಸಂಚರಿಸುತ್ತ ಕೊಣ್ಣೂರಪುರಕ್ಕೆ ಬರುವಾಗ ಅಕ್ಕಸಾಲಿನಿಯ ಶಿರಸಪ್ಪನವರ ಸರಸ ಮಂದಿರದಲ್ಲಿ ವಸ್ತಿಯ ನಿರುತಗೈದನು. ಸದ್ಗುರೋತ್ತಮ ವರಶಿಷ್ಯ ಗುರು ಪಾರಮಾರ್ಥದ ಮದುವ ನಿಂಟುವರು ಕಾಲಕಾಲಕ್ಕೆ ಬರ್ಪ ಸತ್ಶಿಷ್ಯನಾಲಯಕ್ಕೆ ಶ್ರೀಯತಿ ಕುಲೋತ್ತಮ ಲೀಲೆ ಮೂರುತಿ ಬಂದೊಂದೆರಡು ಸದ್ಭಕ್ತರನ್ನಕ್ಕ ಶಾಲೆಯೊಳು ಗದ್ದುಗೆಯ ಅರ್ಕ ಶಾಲೆಯಲ್ಲಿ
ಗದ್ದುಗೆ ನಿಕ್ಕುತ ವ್ಯಾಲಲಿಂಗೇಶ್ವರನ ವದ ಪ್ರಕ್ಷಾಲನಗೈಯುತ್ತ ಯುತ್ತ ತೀರ್ಥ ಪ್ರಸಾದ ಸೇವಿಸುವನು ಅಂಥೇಳಿ ಇಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಏನಂತಂದ್ರೆ, ನರಗುಂದ ತಾಲೂಕಿನೊಳಗೆ ಬರುವಂಥ ಕೊಣ್ಣೂರು, ಆ ಕೊಣ್ಣೂರಿನೊಳಗೆ ಪತ್ತಾರ ಶಿರಸಪ್ಪ ಅಂಥೇಳಿಕಾರ ಒಬ್ಬ ಅಕ್ಕಸಾಲಿಗ್ರಾಮ ಇದ್ದ. ಅವ ಬಂಗಾರದ ಕೆಲಸ ಮಾಡ್ಕೊತ ಇದ್ದ. ನಾಗಲಿಂಗ ಮಹಾಸ್ವಾಮಿಗಳ ಮೇಲೆ ವಿಶೇಷವಾದ ಭಕ್ತಿ ಇದ್ದ. ಆವಾಗ ನಾಗಲಿಂಗ ಮಹಾಸ್ವಾಮಿಗಳು ಮ್ಯಾಲಿನ ಮೇಲೆ ಕೊಣ್ಣೂರಿಗೆ ಹೋಗಿ ಆ ಕೊಣ್ಣೂರ ಪತ್ತಾರ ಶಿರಸಪ್ಪನ ಮನೆಯೊಳಗೆ ವಸತಿ ಮಾಡ್ತಿದ್ರು ಅವರು. ಪತ್ತಾರ ಶಿರಸಪ್ಪ ಆದರೂ ಸಹಿತ ಜ್ಞಾನವಂತನಿದ್ದ. ಇಬ್ಬರೂ ಆತ್ಮಚರ್ಚೆ ಮಾಡ್ತಿದ್ರು, ಅಧ್ಯಾತ್ಮ ಚಿಂತನೆ ಮಾಡ್ತಿದ್ರು. ಅಲ್ಲಿ ಕೆಲವು ಜನ ಭಕ್ತರು ಕೂಡ್ತಿದ್ರು. ಅವರಿಗೆ ತತ್ವೋಪದೇಶವನ್ನು ನಾಗಲಿಂಗ ಮಹಾಸ್ವಾಮಿಗಳು ಮಾಡ್ತಿದ್ರು. ನಾಗಲಿಂಗ ಮಹಾಸ್ವಾಮಿಗಳು ಹೊರಗೆ ಪಡಸಾಲಿ ಒಳಗೆ ಮಲ್ಕೊಳ್ತಿದ್ರು. ಇವು ಶಿರಸಪ್ಪ ಹೊರಗೆ ಕಟ್ಟಿ ಮೇಲೆ ಮಲ್ಕೋತಿದ್ದ. ಅಲ್ಲಿ ಕೂಡಿದಂಥ ಭಕ್ತರು ಮಾತಾಡ್ತಿದ್ರಂತ. ಏನಂದ್ರೆ, ನಾಗಲಿಂಗ ಮಹಾಸ್ವಾಮಿಗಳು ಒಟ್ಟು ರಾತ್ರಿ ನಿದ್ದೆ ಮಾಡೋದಿಲ್ಲಂತ. ಅವರು ಮಲ್ಕೊಂಡಾಗ ಅವರ ಶರೀರ ಯೋಗ ಸಾಧನೆ ಒಳಗನ ತೊಡಗಿರ್ತೈತೆ ಅಂತ ಮಾತಾಡ್ತಿದ್ರು ಅವರು. ಒಂದು ವಚನ ಐತೆ ನೋಡ್ರಿ, ಶರಣನಿದ್ರೆಗೈದರೆ ಜಪ ಕಾಣಿರು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಅನ್ನೋರು. ಹಂಗೆ ನಾಗಲಿಂಗ ಮಹಾಸ್ವಾಮಿಗಳ ಶರೀರ ಕಣ್ಣಿಗೆ ಕಾಣಾಕ ಮಲ್ಕೊಂಡಿರ್ತೈತಿ. ಆದರೆ ಅವರು ಯಾವಾಗಲೂ ಸಹಿತ ಯೋಗದ ಆನಂದದೊಳಗನ ಇರ್ತಾರೋ ಅಂತ ಅಲ್ಲಿ ಕೆಲವು ಜನ ಮಾತಾಡ್ತಿದ್ರು. ಮಾತಾಡ್ಕೊತ ಏನಂತಿದ್ರಂದ್ರೆ, ಆ ನಾಗಲಿಂಗ ಮಹಾಸ್ವಾಮಿ ರಾತ್ರಿ ಯೋಗದೊಳಗದಾನು ಮತ್ತು ಎದರೊಳಗದ ಅಂತೇಳಿ ಹೆಂಗೆ ಗೊತ್ತಾಗೋದು? ಅವ ಮಲ್ಕೊಂಡಾಗ ಹೋಗಿ ಅವರನ್ನು ನೋಡುವಂತಹ ಧೈರ್ಯ ಯಾರಿಗೆ ಅಂತ ಮಾತಾಡ್ತಿದ್ರು. ಆವಾಗ ಈ ಪತ್ತಾರ ಶಿರಸಪ್ಪ ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ಮಾತಾಡ್ತಾರೆ, ಹೆಂಗಿದ್ರೂ ಈ ನಾಗಲಿಂಗ ಸ್ವಾಮಿಗಳು ನನ್ನ ಮನೆಯೊಳಗೆ ಮಲ್ಕೊಳ್ತಾರೆ, ಒಂದು ದಿವಸ ರಾತ್ರಿ ಎದ್ದು ನೋಡಬೇಕು ಅಂತ ಹೇಳಿ ವಿಚಾರ ಮಾಡಿದ. ಅದು ನಾಗಲಿಂಗ ಮಹಾಸ್ವಾಮಿಗಳಿಗೆ ತಿಳಿದಾರ್ದು ಏನಿದ್ದಿದ್ದಿಲ್ಲ. ಆವಾಗ ಏನು ಮಾಡ್ತಾರಂತಂದ್ರೆ, ನಾಗಲಿಂಗ ಮಹಾಸ್ವಾಮಿಗಳು ಇಬ್ಬರು ಮಾತಾಡ್ಕೊಂತ ಕುಂತಾಗ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಶಿರಸಪ್ಪ ಯಾವುದೇ ಯೋಗಿಯನ್ನಾಗಲಿ ಮಹಾತ್ಮನನ್ನಾಗಲಿ ಸಾಧು ಸಂತರನ್ನಾಗಲಿ ಪರೀಕ್ಷೆ ಮಾಡಬಾರ್ದಪ್ಪ ಅಂತ ಹಂಗೆ ಒಂದು ಪ್ರಸಂಗದೊಳಗೆ ಎಚ್ಚರಿಕೆ ಕೊಟ್ಟಿರ್ತಾರೆ ಆ ಶಿರಸಪ್ಪಗೆ. ಅಷ್ಟಾದ್ರೂ ಸಹಿತ ಅವ ಮೂಢಮತಿ, ಅವನೊಳಗಿದ್ದಂಥ ಭಾವ ಹೋಗಲೇ ಇಲ್ಲ. ಅವನ ಮನುಷ್ಯನಾಗಿತ್ತ ಏನಂಥೇಳಿ, ರಾತ್ರಿ ನಾಗಲಿಂಗ ಮಹಾಸ್ವಾಮಿಗಳು ಮಲ್ಕೊಂಡಾಗ ಯೋಗ ಮಾಡ್ತಾರಂತ. ಹ್ಯಾಂಗೆ ಯೋಗ ನಡಿತೈತಿ ನೋಡ್ಬೇಕಂತ ಅವನ ತಲೆಯಾಗ. ಒಂದು ದಿವಸ ಮಹಾಸ್ವಾಮಿ ಮನೆಗೆ ಬಂದಾಗ ಅವ್ರದ್ದೆಲ್ಲ ಸೇವಾ ಮಾಡಿದ. ಅವರಿಗೆ ಮಲ್ಕೊಳ್ಳಕ್ಕೆ ಹಾಸಿಗೆ ಕೊಟ್ಟ. ಅವ್ರದ್ದು ಸೇವಾ ಮಾಡಿ ಕಾಲು ಹಿಚ್ಚಕಿ. ಆವಾಗ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ, ಏನಂದ್ರೆ, ಆತಪ್ಪ ನಿದ್ದೆ ಬರಾಕತ್ತೈತಿ, ಇನ್ನು ನಿನ್ನ ಜಗದಾಗ ಹೋಗಿ ನೀನು ಮಲ್ಕೋ, ನಾಳೆ ಬೆಳಗ್ಗೆ ಭೇಟಿ ಆಗೋನು ಅಂತ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ. ಆಯ್ತ್ರಪ್ಪ ಅಂತ ಹೇಳಿ ಅಲ್ಲಿದ್ದಂತಹ ಹಿಲಾಲ, ಅವಾಗೆಲ್ಲ ಹಿಲಾಲ ಇರ್ತಿದ್ದು, ಆ ಹಿಲಾಲ್ ತೊಗೊಂಡು ಹೊರಗೆ ಬಂದು ಕಟ್ಟಿ ಮೇಲೆ ಮಲ್ಕೊಳ್ಳುವಂತಹ ಜಾಗದೊಳಗೆ ಹಾಸಿಗೆ ಹಾಸ್ಕೊಂಡ. ಮಲ್ಕೊಂಡನ. ರಾತ್ರಿ 12 ಆದರೂ ಸಹಿತ ಆ ಶಿರಸಪ್ಪಗೆ ನಿದ್ದೆನ ಹತ್ತವಲ್ತು. ಮನುಷ್ಯನೊಳಗೆ ತವಕ, ಏನು ಮಾಡಬಹುದು ರಾತ್ರಿ ನಾಗಲಿಂಗ ಮಹಾಸ್ವಾಮಿ ನೋಡೇ ಬಿಡಬೇಕು ಅಂತ ಅವನ ತಲೆಯಾಗ ಮತ್ತೆ ಅದೇ ವಿಚಾರ. ಆವಾಗ ಏನು ಮಾಡ್ಬೇಕಂಥೇಳಿ ತಿಳಿಲಾರ್ದ ರಾತ್ರಿ 2 ಗಂಟೆಗೆ ಎದ್ದು ಧೈರ್ಯ ಮಾಡಿದ. ಕೈಯೊಳಗಿನ ಹಿಲಾಲ ತಗೊಂಡ. ಧಾತ್ರಿಪತಿಯಾರೇಳು ತಾಸು ರಾತ್ರಿ ಸಮಯದೊಳು ಲತಿ ವಿಧಾತ್ರ ವಾಸನನ್ನು ಹಾಕುತ್ತಲಾಗ ಗುರು ತನ್ನ ನೇತ್ರಯುಗ್ಮವ ಮುಚ್ಚುತ ನಂತರ ನೇತ್ರಗಳ ತೆರೆಯುತ್ತಲೇ ತನ್ನಾತ್ಮ ಬಹಿರ್ವ್ಯವಹಾರವಿಲ್ಲದೆ ಯೋಗದೊಳು ಬೆರಿತಾ ಅಂತ ಹೇಳ್ತಾರೆ. ರಾತ್ರಿ 2 ಗಂಟೆ ಆಗೈತಿ. ನಾಗಲಿಂಗ ಮಹಾಸ್ವಾಮಿಗಳು ಗೊರಕಿ ಹೊಡೆದಿದ್ದು ಹೊರಗೆ ಸಪ್ಪಳ ಬರಾಕತ್ತೈತಿ. ಆವಾಗ ಈ ಶಿರಸಪ್ಪ ಅಂತಾನ ಹೆಂಗಾದರೂ ನಿದ್ದೆ ಮಾಡಾಕತ್ತಾರ.
ಅವರು ನಾ ಎದ್ದು ಹೋಗಿದ್ದ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ತಿಳಿದ ಯೋಗಿ ಸದ್ಗುರು ಕತ್ತಲಲ್ಲಿಯೇ ಯೋಗದೊಳು ಕುಳಿತಿದ್ದ ಶಿರಸಪ್ಪನಾಗ ಸೂಕ್ಷ್ಮದೊಳರಿತುಕೊಳ್ಳುತ್ತ ಭಕ್ತವ ಹದ್ದೂರು ನಾಗಲಿಂಗಯ್ಯ ಸ್ವಾಮಿ ಯೋಗದೊಳಗ ಕುಳಿತಿಹದ ನರಿತು ಪರೀಕ್ಷೆಯ ಬೇಗ ಮಾಡುತ್ತ ಬೇಕೆನ್ನುತ್ತ ಚಟುವಟಿಕೆಯಿಂದಾಗ ಮಲ್ಕೊಂಡನೆ ಹೆಂಗಿದ್ರು ಅಜ್ಜ ಅಂತೇಳಿದ ಗಡಬಡಿಸಿ ಎದ್ದ. ತಂದೆ ಗುರುವಿನ ಯೋಗವಂ ನಾನೆಂದು ನೋಡಿದೆನೆಂಬ ಹಂಬಲದಿಂದ ದೀವಿಗೆಯನ್ನು ಹಚ್ಚುತ್ತಲೆದ್ದು ಸತ್ಶಿಷ್ಯ ಮಂದ ಮತಿಯವರ ತನ್ನ ಹಾಸಿಗೆಯಿಂದೇಳುತ್ತ ಕರದಿ ದೀಪವನಂದು ಪಿಡಿಯುತ್ತ ಬಂದು ಸ್ವಾಮಿಯ ಸಮಾಧಿ ನೋಡಲಿಕ್ಕೆ ಬಂದು ಶಿರಸಪ್ಪ ನೋಡಲಿ ಕಾಗನಂದ ಮೂರ್ತಿ ಸಮಾಧಿ ಹತ್ತಿರಿ. ಕಂದರ್ಪ ಜಯಶಾಲಿ ಸದ್ಗುರುಗಳ ಕಳೇಬರವು ಒಂದು ಮೊಳದಂತರದಿ ನಿಂತಿರಿ. ಇಂದ್ರಿಯಂಗಳು ಸ್ತಬ್ಧವಾಗುತ್ತ ಮಂದ ಗಮನದೊಳಹಾಗ ಮೇಲಕ್ಕೇರತೊಡಗಿದವು. ಲೀಲೆ ಮೂರ್ತಿ ಶರೀರ ಮೆಲ್ಲನೆ ಮೇಲಕ್ಕೇರುತ್ತದನ್ನು ಕಾಣುತ್ತ ಕಾಲುಗಳ ಕಂಪನವ ಪೊಂದಲಿ ಕಾಗ ಶಿರಸಪ್ಪ ಬಾಲಕನ ತೆರನಂತೆ ಭ್ರಮೆಯಂ ದಾಲಯವ ನಿರೀಕ್ಷಿಸುತ್ತಲಾ ಶ್ರೀಶೈಲ ತನ್ನ ಸ್ಥಳಕ್ಕೆ ಸಾಗಿ ಭೀತಿಯಲಿಂದ ಅಂತ ಹೇಳ್ತಾರೆ. ಯಾವಾಗ ಆ ದೀವಿಗೆಯನ್ನು ಹಿಡ್ಕೊಂಡು ಒಳಗೆ ಹೋಗಿ ನೋಡ್ತಾನೆ, ನಾಗಲಿಂಗ ಮಹಾಸ್ವಾಮಿಗಳ ಶರೀರ ಒಂದು ಮೊಳ ಅಂತರದ ಮೇಲೆ ತೇಲ್ಯಾಡಕತ್ತೈತಿ. ಅದನ್ನು ನೋಡಿದ ಕೂಡಲೇ ಕೈಕಾಲು ತಣ್ಣಗಾದು ಶಿರಸಪ್ಪನು ಹೆದರಿ ಓಡಿ ಬಂದ ಮಲ್ಕೊಂಡು ಮೈ ನಡಗಾಕತ್ತೈತಿ. ನಾನು ನೋಡಿ ತಪ್ಪು ಮಾಡಿದ್ನಿ, ನಮ್ಮಪ್ಪ ನೋಡಬೇಡ ಅಂತ ಹೇಳಿದ್ದ, ಆದರೂ ನಾನು ನೋಡಿದ್ನಲ್ಲ ಅಂಥೇಳಿ ಬಂದು ಹಿಲಾಲ ಆರಿಸಿದ. ಹೆಂಗೆ ನಿದ್ದೆ ಹತ್ತು ಬೆಳಗ್ಗೆ ಸೂರ್ಯೋದಯ ಆಗಿ ಒಂದು ತಾಸಾದರೂ ಸಹಿತ ಎಚ್ಚರ ಆಗಲಿಲ್ಲ. ಎಚ್ಚರ ಆದ ಕೂಡಲೇ ನೋಡ್ತಾನೆ, ಹೊತ್ತು ಎರೇತಿ ಬಡ ಬಡ ಹಾಸಿಗೆ ಮಡಿಚಿಟ್ಟ ಕೈಕಾಲು ಮುಖ ತೊಳ್ಕೊಂಡು ಶೌಚಕ್ಕೆ ಹೋದ. ಶೌಚದಿಂದ ಬಂದು ತನ್ನ ಹೆಂಡತಿ ಕಡೆಯಿಂದ ನೀರು ಹನಿಸ್ಕೊಂಡು ಬೂದಿ ಹಚ್ಚಿ ಕೈ ತೊಳ್ಕೊಂಡು ವಿಭೂತಿ ಧಾರಣೆ ಮಾಡಿ ಒಳಗೆ ಕುಂತಂಥ ನಾಗಲಿಂಗ ಮಹಾಸ್ವಾಮಿಗಳ ಹಂತೇಕ ಹೋದ. ಅದನ್ನು ನೋಡಿದ ಕೂಡಲೇ ಆ ಶಿರಸಪ್ಪನ ನೋಡಿ ಒಂದು ಮಾತಂದ್ರಂತ, ಗನ್ನಘಾತಕ ಸೂಳೆ ಮಗನೇ, ನಿನ್ನ ವಾಸಿಪ ಸ್ಥಾನವೆಲ್ಲವೂ ಇನ್ನು ಮೇಲೆಯೂ ಶೌಚಕೂಪದ ಸ್ಥಳವಾಗಲೆನುತ ಪನ್ನಂಗಲಿಂಗೇಶ ಶಾಪವ ಪನ್ನಗಾಶನ ವಾಹ ಭಕ್ತನಿಗಿನ್ನು ಕೊಡಲ. ಶಿರಸಪ್ಪ ಗದಗದನೆ ನಡಗುತ್ತಾ ಅಂತ ಹೇಳ್ತಾರೆ. ಅವಾಗ ಬೇದ ಬಿಡ್ತಾರ, ಎಂಥ ಗಾತ ಸೊಳೆ ಮಗನ ಇದ್ದೀವಪ್ಪ ನೀನು, ನಾ ನೋಡಬೇಡ ಅಂದರೂ ಸಹಿತ ನನ್ನ ಒಂದು ರೂಪವನ್ನು ನೋಡಿದಿ, ಇವತ್ತಿನಿಂದ ನಿನ್ನ ಮನೆ ಶೌಚ ಸ್ಥಾನವಾಗಲಿ ಅಂಥೇಳಿ ಶಾಪ ಕೊಟ್ಟುಬಿಟ್ರು. ಎಷ್ಟು ಆ ಶಿರಸಪ್ಪ ಬೇಡಿದ್ರೂ ಸಹಿತ ವಿಶಾಪವನ್ನು ಮಾಡಲಿಲ್ಲ. ಅಲ್ಲಿಂದ ಸಿಟ್ಟಿಗೆದ್ದ ಹೊರಗೆ ಹೋದರು. ಇವತ್ತಿನ ಮಠನೂ ಸಹಿತ ಆ ಕೊನ್ನೂರಿನೊಳಗಿರುವಂಥ ಅಕ್ಕಸಾಲಿಗರ ಶಿರಸಪ್ಪನ ಮನೆ ಇವತ್ತಿನ ಮಠನೂ ಸಹಿತ ಹಾಳಬಿದ್ದು ಅವರ ವಂಶವೆಲ್ಲ ನಿರ್ವಂಶವಾಗಿ ಆ ಸ್ಥಳ ಎಲ್ಲ ಇವತ್ತಿನ ಮಠನೂ ಸಹಿತ ಊರು ಜನ ಶೌಚಕ್ಕೆ ಕೊಂಡಿರುವಂಥ ಶೌಚ ಸ್ಥಳನ ಆಗಿಬಿಟ್ಟೈತಿ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ, ಇಂತಹ ಪರಿಸ್ಥಿತಿ ಯಾವ ಭಕ್ತನಿಗೂ ಬೇಡ. ಅದಕ್ಕಾಗಿ ಯಾವ ಮಹಾತ್ಮರಿದ್ದರೂ ಸಹಿತ ಅವ್ರನ್ನ ನಿಂದ ಮಾಡಬೇಡ್ರಿ, ಅವರನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ ಅಂಥೇಳಿ ನಿಮ್ಮ ಹಂತಕ್ಕೆ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಅಂಬುಜಾಂಬಕಿ ಕಂಬು ಕಂದರಿ ಶುಂಭ ಮಹಿಷ ನಿಶುಂಭ ಮರ್ದಿನಿ ಶಂಭುಪ್ರಿಯೆ ಹೇರಂಬ ಗುಹವೀರೇಶ್ವರರ ಜನನಿ ಅಂಬುಜಾಸನ ಜಂಬುಬೇದಿಯ ಅಂಬುಜೇಕ್ಷಣ ನಮಿತ ಚರಣೆ ನಂಬಿದೆನು ಸಲು ಹೆನ್ನ ಶ್ರೀ ಭ್ರಮರಾಂಬಿ ಶಾಂಭವಿಯೇ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪ್ರಾತಸ್ಮರಣೀಯ ಪೂಜ್ಯಪಾದ ನಿರುಪಾದೀಶಕರ ಕಮಲ ಸಂಜಾತ ಅವಧೂತಾಗ್ರಣಿ ಶುದ್ಧಾದ್ವೈತ ಸಾಮ್ರಾಜ್ಯ ಸಾರ್ವಭೌಮ ಸಾಧು ಶರಣ ಜನ ವಂದಿತ ನಿತ್ಯಾತ್ಮನಿಷ್ಠ ಸದ್ಗುರು ಶ್ರೇಷ್ಠ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣದೊಳು ಅಧ್ಯಾಯ 21 ಸಮಾಪ್ತಿ.